ದೇವೇಗೌಡರ ತವರಲ್ಲಿ ಕಾಂಗ್ರೆಸ್ನ ಜನ ಕಲ್ಯಾಣ ಸಮಾವೇಶ ಅದ್ದೂರಿಯಾಗಿ ನಡೀತಾ ಇದೆ. ಕಾಂಗ್ರೆಸ್ ಸಮಾವೇಶಕ್ಕೆ ಜನಸಾಗರವೇ ಹರಿದು ಬಂದಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ನಾಯಕರಿಂದ ಭರ್ಜರಿ ಸ್ವಾಗತ ಕೂಡ ಮಾಡಲಾಯಿತು. ಎತ್ತ ಅಭಿಮಾನಿಗಳು ಶಿಳ್ಳೆ ಹೊಡೆದು ಸಿದ್ದರಾಮಯ್ಯನವರನ್ನ ಭರ್ಜರಿಯಾಗಿ ಸ್ವಾಗತಿಸಿಕೊಂಡಿದ್ದಾರೆ. ಸಿಎಂ ಫೋಟೋ ಹಿಡಿದು ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ನೇಗಿಲನ್ನ ಕೊಟ್ಟು ಕಾರ್ಯಕರ್ತರು ಸನ್ಮಾನಿಸಿದ್ದಾರೆ. ಜೆಡಿಎಸ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ನ ಜನ ಕಲ್ಯಾಣ ಸಮಾವೇಶ ಶುರುವಾಗಿದ್ದು, ಇನ್ನು ಸಿಎಂ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರನ್ನ ಭರ್ಜರಿಯಾಗಿ ಸ್ವಾಗತಿಸಲಾಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಸಿಎಂಗೆ ನೇಗಿಲನ್ನ ಕೊಟ್ಟು ಸನ್ಮಾನಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಕಾರ್ಯಕ್ರಮದಲ್ಲಿ ಇಡೀ ಸಂಪುಟದ ದಂಡೆ ಭಾಗಿಯಾಗಿದೆ. ಸಂಪುಟದ ಎಲ್ಲ ಸಚಿವರು ಕೂಡ ಜನ ಕಲ್ಯಾಣ ಸಮಾವೇಶಕ್ಕೆ ಆಗಮಿಸಿದ್ದಾರೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪವರ್ ಶೋ ತೋರಿಸ್ತಿದೆ. ಜನ ಕಲ್ಯಾಣ ಸಮಾವೇಶದಲ್ಲಿ ನಾಯಕರ ಸಮಾಗಮವಾಗಿದ್ದು, ಗೌಡರ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಮುಂದುವರೆದಿದೆ. ಈಗಾಗಲೇ ಉದ್ಘಾಟನೆ ಮಾಡಿದಂತ ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ನಿಮ್ಮೆಲ್ಲರ ಆಶಾಕಿರಣ ಸಿದ್ದರಾಮಯ್ಯನವರು, ಹಾಗೇನೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದಂತ ಮಾನ್ಯ ಡಿ.ಕೆ. ಸಾಹೇಬರು, ಸುರ್ಜೇವಾಲಾ ಸಾಹೇಬರು ವೇದಿಕೆ ಮೇಲೆ ಇದ್ದಾರೆ. ಎಲ್ಲಾ ಮಂತ್ರಿಗಳು ಇದ್ದಾರೆ. ದಯಮಾಡಿ ಈಗಾಗಲೇ ಯಾರ ಹೆಸರನ್ನು ಹೇಳ್ದಂಗೆ ಈಗಾಗಲೇ ಆದೇಶ ಮಾಡಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ನಮ್ಮ ಕಾರ್ಯಕ್ರಮವನ್ನು ತಾವು ನೋಡ್ತಾ ಇದ್ದೀರಾ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಸ್ವಾಭಿಮಾನಿಗಳ ಒಕ್ಕೂಟ ಮತ್ತು ಜನಕಲ್ಯಾಣ ಸಮಾವೇಶ, ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ 2 ತಿಂಗಳಿಂದ ಹಿಂದೆನೆ ನಮ್ಮ ಲೋಹಿಯಾ ವಿಚಾರ ಮಾತಾಡ್ತಕ್ಕಂಥ ಶಿವಣ್ಣ ಅವರು ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಸುರೇಶ್ ಅಣ್ಣ ಇರ್ಬೋದು, ನಂಜೇಗೌಡರು ಇರ್ಬೋದು, ಆನಂದಣ್ಣ ಇರ್ಬೋದು, ಮೈಸೂರು ಶಿವಪ್ಪನರ್ ಇರ್ಬೋದು, ಸುರೇಶ್ ಇರ್ಬೋದು, ಹೀಗೆ ನಮ್ಮ ಹೊಳೆನರಸೀಪುರ ಮಂಜೇಗೌಡರು ಇರ್ಬೋದು, ನಾವೆಲ್ಲ ಮೈಸೂರಲ್ಲಿ 3 ಮೀಟಿಂಗ್ನ ಮಾಡಿದ್ವು. 3 ಮೀಟಿಂಗ್ನ ಮಾಡಿದ ಉದ್ದೇಶ ನಾವು ಕಾರ್ಯಕ್ರಮ ಮಾಡ್ಲಿಕ್ಕೋಸ್ಕರ ಅಲ್ಲ. ಬಹಳ ಜನ ಹೆಣ್ಣು ಮಕ್ಕಳು, ಬಹಳ ಜನ ಕೂಲಿ ಕಾರ್ಮಿಕರು, ಬಹಳ ಜನ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲವನ್ನೂ ಸಹ ತಗೊಳ್ತಕ್ಕಂಥವ್ರು ನಮ್ಮನ್ನ ಬಹಳ ಮಾತಾಡಿದ್ರು. ನಮ್ಮ ಸಾಹೇಬರಿಗೆ ಕೆಲವು ವಿಚಾರವನ್ನ ಮಾತಾಡ್ತಾ ಇದ್ದಾರೆ, ನೀವು ಸುಮ್ಮನೆ ಕೂತಿದ್ದೀರಾ, ನೀವು ಕಾರ್ಯಕ್ರಮವನ್ನ ಮಾಡಲೇಬೇಕು, ಆ ಬಿಜೆಪಿ ಜೆಡಿಎಸ್ನವರಿಗೆ ಉತ್ತರ ಕೊಡ್ಲೇಬೇಕು, ಇಲ್ಲದೆ ಹೋದ್ರೆ ನಾವು ನೋಡ್ತಾ. ಅದೇ ರೀತಿ ಸ್ವಲ್ಪ ಈ ಕಡೆ ಬಂದ್ರಪ್ಪ, ಪ್ಲೀಸ್ ಈ ಕಡೆ ಬನ್ನಿ. ಈ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಐತಿಹಾಸಿಕವಾದ ಸಮಾವೇಶ, ಈ ಸಮಾವೇಶದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಕಳೆದ ಚುನಾವಣೆಯಲ್ಲಿ ಸರ್ಕಾರವನ್ನು ತರೋದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧ್ಯಕ್ಷರಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ದೆಹಲಿಯಿಂದ ಇಲ್ಲಿಗೆ ಆಗಮಿಸಿ ನಮ್ಮೆಲ್ಲರ ಈ ಕಡೆ ಬನ್ನಿ, ಬನ್ರಿ ಈ ಕಡೆಗೆ.
ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಯಾರು ಪಿಎಗಳು ಗಣ್ಮಾನ್ಯಗಳು ನಮ್ಮ ಕಾರ್ಯಕರ್ತರಿದ್ದೀರಾ ಎಲ್ಲ ಕರ್ನಾಟಕದ ಬಂಡೆ ಮಾನ್ಯ ಜನಮೆಚ್ಚಿದ ಉಪಮುಖ್ಯಮಂತ್ರಿಗಳಾದಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.